ವೀಕ್ಷಕರು, ಇವತ್ತಿನ ಸೆಮಿಫೈನಲ್ ಹಂತದ ಪಂದ್ಯದಲ್ಲಿ ಇಂಡಿಯಾ ವುಮೆನ್ಸ್ ಹಾಗೂ ಬಾಂಗ್ಲಾದೇಶ್ ವುಮೆನ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವು 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದ್ದು, ಹಾಗೆ ವೀಕ್ಷಕರ ಫೈನಲ್ ಹಂತಕ್ಕೆ ಭಾರತ ತಂಡವು ಎಂಟ್ರಿ ಕೊಟ್ಟಿದೆ. ಇನ್ನು ವೀಕ್ಷಕರ, ಈ ಒಂದು ಪಂದ್ಯವನ್ನು ಸೋತ ನಂತರ ಬಾಂಗ್ಲಾ ತಂಡದ ಆಟಗಾರತಿ ಅಳುತ್ತಾ ಬಯಲು ಮಾಡಿದರೂ ದೊಡ್ಡ ರಹಸ್ಯ. ಹೌದು ವೀಕ್ಷಕರ, ಇಂದು ಜುಲೈ 26ರಂದು ಏಷ್ಯಾ ಕಪ್ನ ಸೆಮಿಫೈನಲ್ ಹಂತದಲ್ಲಿ ಬಾಂಗ್ಲಾ ವುಮೆನ್ಸ್ ತಂಡವು ಹಾಗೂ ಇಂಡಿಯಾ ವುಮೆನ್ಸ್ ತಂಡವು ಮುಖಾಮುಖಿಯಾಗಿದ್ದವು. ವೀಕ್ಷಕರು, ಇನ್ನು ಈ ಒಂದು ಪಂದ್ಯದಲ್ಲಿ ಬಾಂಗ್ಲಾ ವುಮೆನ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿತ್ತು. ಅದರಂತೆ ವೀಕ್ಷಕರು, ಬ್ಯಾಟ್ ಮಾಡಿದ್ದ ಬಾಂಗ್ಲಾ ವುಮೆನ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 80 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರು, ಭಾರತ ತಂಡದ ಪರ ಬೌಲಿಂಗ್ನಲ್ಲಿ ರೇಣುಕಾ ಸಿಂಗ್ ಅವರು ಹಾಕಿದಂಥ 4 ಓವರ್ಗಳಲ್ಲಿ 1 ಓವರ್ ಮೆಡನ್ ಮಾಡಿ 10 ರನ್ ನೀಡಿ 3 ವಿಕೆಟ್ ಕಬಳಿಸಿದರೆ, ಇತ್ತ ಇನ್ನೊಬ್ಬ ಆಟಗಾರತಿಯಾದ ರಾಧಾ ಯಾದವ್ ಅವರು ಹಾಕಿದಂಥ 4 ಓವರ್ಗಳಲ್ಲಿ 14 ರನ್ ನೀಡಿ 3 ವಿಕೆಟ್ ಕಬಳಿಸಿದ್ದಾರೆ. ವೀಕ್ಷಕರು, ಇದರ ಮೂಲಕ ಬಾಂಗ್ಲಾ ವುಮೆನ್ಸ್ ತಂಡವು 80 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಈ ಒಂದು ಪಂದ್ಯದಲ್ಲಿ ಅಲ್ಪ ಮೊತ್ತವನ್ನು ಕಲೆ ಹಾಕಿತ್ತು. ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡವು ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ 10 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ವೀಕ್ಷಕರ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿತು. ಹೌದು ವೀಕ್ಷಕರ, ಬ್ಯಾಟಿಂಗ್ನಲ್ಲಿ ಶಫಾಲಿ ವರ್ಮಾ ಅವರು ಎದುರಿಸಿದಂಥ 28 ಎಸೆತಗಳಲ್ಲಿ 26 ರನ್ ಸಿಡಿಸಿದರೆ, ಇತ್ತ ವೀಕ್ಷಕರ ವೇಗದ ಬ್ಯಾಟಿಂಗ್ ಮಾಡಿದ ಸ್ಮೃತಿ ಮಂದಾನ ಅವರು ಎದುರಿಸಿದಂಥ 39 ಎಸೆತಗಳಲ್ಲಿ 55 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರ ಇವರ ಇನ್ನಿಂಗ್ಸ್ನಲ್ಲಿ 9 ಬೌಂಡ್ರಿ ಹಾಗೂ 1 ಸಿಕ್ಸರ್ ಒಳಗೊಂಡಿದೆ. ವೀಕ್ಷಕರ, ಇದರ ಮೂಲಕ ಇಂಡಿಯಾ ವುಮೆನ್ಸ್ ತಂಡವು ಸೆಮಿಫೈನಲ್ ಹಂತದಲ್ಲಿ 11 ಓವರ್ಗಳಿಗೆ 83 ರನ್ ಕಲೆ ಹಾಕಿ ಫೈನಲ್ ಹಂತಕ್ಕೆ ಲಗ್ಗೆ ಇಟ್ಟಿತು. ಇನ್ನು ವೀಕ್ಷಕರ, ಈ ಒಂದು ಪಂದ್ಯವು ಮುಗಿದ ನಂತರ ಬಾಂಗ್ಲಾ ತಂಡದ ನಾಯಕಿಯಾಗಿದ್ದ ನಿಗರ್ ಸುಲ್ತಾನ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು, ಭಾರತದ ವುಮೆನ್ಸ್ ತಂಡವು ಒಂದು ಬಲಿಷ್ಠ ತಂಡವಾಗಿದೆ ಮತ್ತು ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ನಾವು ಅಂದುಕೊಂಡಾಗೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡೆವು ಮತ್ತು ಸೆಮಿಫೈನಲ್ ಹಂತದಲ್ಲಿ ನಾವು ಈ ರೀತಿಯಾಗಿ ಪ್ರದರ್ಶನ ಕೊಡುತ್ತೇವೆ ಎಂಬುದು ನಮಗೆ ಖಚಿತವಾಗಿರಲಿಲ್ಲ. ಇನ್ನು ಟೀಮ್ ಇಂಡಿಯಾ ತಂಡದ ವುಮೆನ್ಸ್ ತಂಡವು ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನ ನೀಡಿದ್ದು, ಹಾಗೆ ನಮ್ಮ ತಂಡವನ್ನು ಕೇವಲ 80 ರನ್ಗಳಿಗೆ ಕಟ್ಟಿ ಹಾಕಿದರು. ಈ ಒಂದು ಹಂತದಿಂದ ಟೀಮ್ ಇಂಡಿಯಾ ತಂಡವು ಮೇಲುಗೈ ಸಾಧಿಸಿತು. ಈ ಒಂದು ಪಂದ್ಯದಲ್ಲಿ ನಾವು ಎಡವಿದ್ದು ಇನ್ನು ಮುಂದೆ ಆಡುವಂಥ ಪಂದ್ಯಗಳಲ್ಲಿ ಸುಧಾರಣೆ ಕಾಣುತ್ತೇವೆ. ವೀಕ್ಷಕರು, ಈ ರೀತಿಯಾಗಿ ಬಾಂಗ್ಲಾ ತಂಡದ ನಾಯಕಿ ಪಂದ್ಯ ಮುಗಿದ ನಂತರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.